ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಇವತ್ತಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆ ಕರ್ನಾಟಕ ವರ್ಸಸ್ ವಿದರ್ಭ ವಿಜಯ್ ಹಜಾರೆ ಟ್ರೋಫಿ ಸೆಮಿಫೈನಲ್ ಒಂದು ಮ್ಯಾಚ್ ಕಂಪ್ಲೀಟ್ ಆಯಿತು. ಇದನ್ನು ವಿದರ್ಭ ಅವರು ವಿನ್ ಆಗಿ ಫೈನಲಿಗೆ ಲಗ್ಗೆ ಇಟ್ರು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚು BCCIನ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ಗ್ರೌಂಡ್ ಒಂದು ಬೆಂಗಳೂರಲ್ಲಿ ನಡೀತು. ಕರ್ನಾಟಕ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಫಸ್ಟಿಗೆ ಬ್ಯಾಟಿಂಗ್ ಮಾಡಿದ ಕರ್ನಾಟಕ 49.4 ಓವರ್ಗಳಲ್ಲಿ 280 ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಒಂದು ಉತ್ತಮ ರನ್ ಗಳಿಸಬೇಕಾಗಿತ್ತು ಅಂತ ಹೇಳಬೇಕಿತ್ತು, ಯಾಕಂದರೆ ವಿದರ್ಭ ಒಳ್ಳೆ ಟೀಮು. ಪ್ರೀವಿಯಸ್ ಇಯರ್ ಫೈನಲಲ್ಲೂ ಕೂಡ ವಿದರ್ಭ ಮೇಲೆ ಆಡಿದ್ರು. ಕರ್ನಾಟಕ ಒಂದು 330 ಚಿಲ್ಲರೆ ಹೊಡೆದಿದ್ದು, ವಿದರ್ಭ ಅವರು 320 ಸಮಥಿಂಗ್ ಹೊಡೆದಿದ್ರು. ಅದರಲ್ಲಿ ಕರ್ನಾಟಕ ವಿನ್ ಆಗಿತ್ತು. ಕರಣ್ ನಾಯರ್ ಅವರು ವಿದರ್ಭ ಪರ ಆಡಿದ್ರು ಸಲ. ಈ ಸಲ ವಾಪಸ್ ಕರ್ನಾಟಕ ಟೀಮಿಗೆ ಬಂದಿದ್ದರು. ಇನ್ನು ಮಯಾಂಕ್ ಅಗರ್ವಾಲ್ ಅವರು ಅಷ್ಟೊಂದು ಒಳ್ಳೆ ಫಾರ್ಮಲ್ಲಿಲ್ಲ, 9 ರನ್ನಿಗೆ ಔಟ್ ಆದರು. ಒಳ್ಳೆ ಫಾರ್ಮಲ್ಲಿದ್ದ ದೇವದತ್ ಪಡಿಕ್ಕಲ್ ಅವರು ಕ್ರೂಷಿಯಲ್ ಟೈಮಲ್ಲಿ ಒಂದು ಕೈ ಕೊಟ್ಟರು ಅಂತ ಹೇಳ್ಬೋದು, 4 ರನ್ನಿಗೆ ಔಟ್ ಆದರು. ನೆಕ್ಸ್ಟ್ ಬಂದ ಕರಣ್ ನಾಯರ್ ಅವರು 76 ರನ್ ಹೊಡೆದ್ರು 90 ಬಾಲಿಗೆ. ಧ್ರುವ್ ಪ್ರಭಾಕರ್ ಅವ್ರಿಗೆ 28 ಹೊಡೆದ್ರು. ಕೃಷ್ಣರಾಜ್ ಶ್ರೀಜಿತ್ ಅವರು ಒಂದು 54 ರನ್ ಹೊಡೆದ್ರು. ಇವರು ಕರಣ್ ನಾಯರ್ ಜೊತೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಇಲ್ಲ ಕೊನೆಯಲ್ಲಿ ಶ್ರೇಯಸ್ ಗೋಪಾಲ್ 36, ಅಭಿನವ್ ಮಾನವ್ ಅವರು 26 ರನ್ ಹೊಡೆದ್ರು. ಕೊನೆಯಲ್ಲಿ ಬಂದ ವಿಜಯ್ ಕುಮಾರ್ ವೈಶಾಖ್ ಅವರು 17 ರನ್ ಹೊಡೆದ್ರು. ಬಾಲಿಂಗ್ನಲ್ಲಿ ದರ್ಶನ್ ನಲ್ಕಂಡೆ ಅವರು ಒಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇವರು 5 ವಿಕೆಟ್ ಕೂಡ ಪಡ್ಕೊಂಡ್ರು. ಇವರು 10 ಓವರು ಬಾಲಿಂಗ್ ಮಾಡಿ 5 ವಿಕೆಟ್ ಪಡ್ಕೊಂಡ್ರು. ಹಾಗೆ 48 ರನ್ ಕೂಡ ಕೊಟ್ಟರು. ಇನ್ನು ಯಶ್ ಠಾಕೂರ್ ಅವರು 2 ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಈಸಿ ಟಾರ್ಗೆಟಿನ ಬೆನ್ನತ್ತಿದ ವಿದರ್ಭ ಅವರು 46.2 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 284 ರನ್ ಗಳಿಸಿ ಈ ಪಂದ್ಯವನ್ನು 6 ವಿಕೆಟಿಂದ ಗೆದ್ದರು. ಇನ್ನು ಅಮನ್ ಮಂಕೊಂಡೆ ಅವರು 138 ರನ್ ಹೊಡೆದ್ರು. ಈ ಸೀರೀಸಲ್ಲಿ ಇದು 5ನೇ ಸೆಂಚುರಿ. ಅವರು ಒಳ್ಳೆ ಫಾರ್ಮಲ್ಲಿದ್ದಾರೆ. ಈ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೆಯಿತು. ಇನ್ನು ಧ್ರುವ್ ಶೋರ್ ಅವರು 47 ರನ್ ಹೊಡೆದ್ರು. ಇನ್ನು ಕೊನೆಯಲ್ಲಿ ರವಿಕುಮಾರ್ ಸಮರ್ಥ್ ಅವರು 76 ರನ್ ಹೊಡೆದ್ರು ಅಂತ ಹೇಳ್ಬೋದು. ಇವರು ಕರ್ನಾಟಕದ ಪ್ಲೇಯರು ಕೂಡ, ಆದರೆ ಇವರದ್ದು ವಿದರ್ಭ ಪರ ಆಡ್ತಿದ್ದಾರೆ. ಕೊನೆಯಲ್ಲಿ ಕರ್ನಾಟಕದ ಪ್ಲೇಯರೇ ನಮಗೆ ಒಂದು ಕೈ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಅಭಿಲಾಷ್ ಶೆಟ್ಟಿ ಅವರು ಒಳ್ಳೆ ಬಾಲಿಂಗ್ ಮಾಡಿದ್ರು, 3 ವಿಕೆಟ್ ತಗೊಂಡ್ರು. ವಿದ್ಯಾಧರ್ ಪಟೇಲ್ ಅವರು 1 ವಿಕೆಟ್ ತಗೊಂಡ್ರು. ಬೇರೆ ಯಾರಿಂದನೂ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಓವರಾಲಿ ಕರ್ನಾಟಕ ಒಂದು ಉತ್ತಮವಾದ ಪ್ರದರ್ಶನ ಕೊಡ್ತು. ಹಾಗೆ ವಿದರ್ಭ ಕೂಡ ಡಿಸರ್ವ್ ಇದು ಫೈನಲಲ್ಲಿ ಅಂತ ಹೇಳ್ಬೋದು. ಇನ್ನು ನಿನ್ನೆ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವರ್ಸಸ್ UPRAS ವುಮೆನ್ಸ್ 8ನೇ ಮ್ಯಾಚ್ ನಡೀತು ವಿಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ. ಸೇಮ್ ಡಾಕ್ಟರ್ DY ಪಾಟೀಲ್ ಸ್ಪೋರ್ಟ್ಸ್ ಅಕಾಡೆಮಿ ನವಿ ಮುಂಬೈ ಸ್ಟೇಡಿಯಮಲ್ಲಿ ನಡೀತು. ಅಂದು UPRAS ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಮುಂಬೈ ಇಂಡಿಯನ್ಸ್ ಅವ್ರದ್ದು ಅಷ್ಟೊಂದೇನು ಓಪನಿಂಗ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. 18.1 ಓವರ್ಗಳಲ್ಲಿ 167 ರನ್ಗೆ ಆಲ್ಔಟ್ 167 ರನ್ಗಳಿಗೆ 20 ಓವರ್ಗಳಲ್ಲಿ 161 ರನ್ಗೆ 5 ವಿಕೆಟ್ ಕಳ್ಕೊಂಡು 161 ರನ್ ಗಳಿಸಿದ್ರು. ನಾಟ್ಸ್ ಕೆವೆರ್ ಬ್ರಂಟ್ ಅವರು 65 ರನ್ ಗಳಿಸಿದ್ರು. ಹಾಗೆ ಅಮ್ಜೋಲಿತ್ ಕೌರ್ ಅವರು 38 ರನ್ ಗಳಿಸಿದ್ರು. ಇನ್ನು ಒಳ್ಳೆ ಫಾರ್ಮಲ್ಲಿರೋ ಹರ್ಮತ್ ಕೌರ್ ಅವರು 16, ಹಾಗೆ ನಿಕೋಲಾ ಕ್ಯಾರಿ ಅವರು 32 ರನ್ ಗಳಿಸಿದ್ರು. ಇನ್ನು ಬಾಲಿಂಗ್ನಲ್ಲಿ ಶಿಖಾ ಪಾಂಡೆ, ದೀಪ್ತಿ ಶರ್ಮಾ, ಹಾಗೆ ಸೋಫಿಯಾ ಲೆಕಿಸ್ಟೋನ್ ಅವರು, ಹಾಗೆ ಆಶಾ ಶೋಭನಾ ಜಾಯ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು 1 ರನ್ಔಟ್ ಕೂಡ ಆಗಿತ್ತು. ಇನ್ನು ಈ ಚೇಸಿಂಗ್ ಬಂದಿದ್ದ UPRAS ವುಮೆನ್ಸ್ ಅವರು 18.1 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 162 ರನ್ ಗಳಿಸಿ 2 ಪಾಯಿಂಟ್ ಕೂಡ ಗಳಿಸ್ತಾರೆ ಅಂತ ಒಂದು ಈಸಿಯಾಗಿ ಬೆನ್ನತ್ರ ಅನ್ಬೋದು. ಮೆಗ್ಲಾಗಿನ್ ಅವರು 25, ನವಿಗ್ರ ಅವರು 10, ಹಾಗೆ ಪೀಟರ್ ಲಿಚ್ಫೀಲ್ಡ್ ಅವರು 25 ಹೊಡೆದ್ರು. ಹಾಗೆ ಚೋಲೆ ಟ್ರಾಯ್ನ್ ಅವರು ಔಟ್ ಆಗದೆ 11 ಬಾಲಿಗೆ 27 ಹೊಡೆದ್ರು. ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದಂದರೆ ಹರ್ಲಿನ್ ಡ್ರಿಯೋಲ್ಡ್ ಅವರು 39 ಬಾಲಿಗೆ 64 ರನ್ ಹೊಡೆದು ನಾಟ್ಔಟ್ ಆಗದೆ ಹೊಡೆದ್ರು. ಈ ಪ್ರದರ್ಶನಕ್ಕೆ ಪಂದ್ಯಶ್ರೇಷ್ಠ ಕೂಡ ದೊರೀತು. ಹಾಗೆ ಹೋದ ಮ್ಯಾಚಲ್ಲಿ ಅವ್ರು ಬ್ಯಾಟಿಂಗ್ ಮಾಡ್ತಾ ಒಂದು 40 ರನ್ನಲ್ಲಿ ಇರ್ತಾ ಅಭಿಷೇಕ್ ನಾಯರ್ ಅವರು ವಾಪಸ್ ಕರೆಸ್ಕೊಂಡಿದ್ರು, ರಿಟೈರ್ಡ್ ಹರ್ಟ್ ಕೊಡಿಸಿದ್ರು. ಈ ಮ್ಯಾಚಲ್ಲಿ ಅದಕ್ಕೊಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಉತ್ತರ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ನಾಟ್ಸ್ ಕೆವೆರ್ ಬ್ರಂಟ್ ಅವರು 1 ವಿಕೆಟ್, ಆಮೇಲೆ ಕೇರ್ ಅವರು 1 ವಿಕೆಟ್, ನಾಟ್ಸ್ ಕೆವೆರ್ ಬ್ರಂಟ್ ಅವರು 2, ಆಮೇಲೆ ಕೇರ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ಇವತ್ತು BBL ಸಿಡ್ನಿ ಸಿಕ್ಸರ್ಸ್ ವರ್ಸಸ್ ಸಿಡ್ನಿ ಥಂಡರ್ 37ನೇ ಮ್ಯಾಚ್ ನಡೀತು. ಇದು ಸಿಡ್ನಿ ಗ್ರೌಂಡಲ್ಲಿ ನಡೀತು. ಹಾಗೆ ಟಾಸ್ ವಿನ್ ಆದ ಸಿಡ್ನಿ ಸಿಕ್ಸರ್ಸ್ ಅವರು ಚೇಸಿಂಗ್ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಮಾಡಿದ ಸಿಡ್ನಿ ಥಂಡರ್ ಅವರು 20 ಓವರ್ಗಳಲ್ಲಿ 189 ರನ್ ಗಳಿಸಿ 6 ವಿಕೆಟ್ ಕಳ್ಕೊಂಡ್ರು. ಇನ್ನು ಒಳ್ಳೆ ಫಾರ್ಮಲ್ಲಿ ಇರೋ ಡೇವಿಡ್ ವಾರ್ನರ್ ಕ್ಯಾಪ್ಟನ್ ಅವರು 2ನೇ ಸೆಂಚುರಿ ಹೊಡೆದ್ರು ಈ ಸೀರೀಸಲ್ಲಿ. ಒಂದು 400+ ಸ್ಕೋರ್ ಕೂಡ ಅವ್ರದ್ದು ಟಾಪ್ ರನ್ ಸ್ಕೋರರ್ ಆಗಿದ್ದಾರೆ. 110 ರನ್ ಹೊಡೆದ್ರು, ನಾಟ್ಔಟ್ ಆಗದೆ 65 ಬಾಲಿಗೆ ಅಂತ ಹೇಳ್ಬೋದು. ಬೇರೆ ಯಾರಿಂದ ಅಷ್ಟೊಂದು ಉತ್ತಮ ಪ್ರದರ್ಶನ ಬಂದಿಲ್ಲ. ಇನ್ನು ಮಿಚೆಲ್ ಸ್ಟಾರ್ಕ್ ಕೂಡ ಆಫ್ಟರ್ 11 ಇಯರ್ಸ್ BBLಗೆ ಆಡಿದ್ರು. 1 ವಿಕೆಟ್ ಪಡ್ಕೊಂಡ್ರು. ಜಾಕ್ ವಿಡ್ರೆಟ್ಸ್ 1, ಮನೆತಿ 1 ವಿಕೆಟ್ ತೊಗೊಂಡ್ರು. ಸ್ಯಾಮ್ ಕರನ್ ಅವರು ಒಳ್ಳೆ ಬಾಲಿಂಗ್ ಪ್ರದರ್ಶನ ಕೊಟ್ಟರು, 3 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಚೇಸಿಂಗ್ ಬಂದಿದ್ದ ಸಿಡ್ನಿ ಸಿಕ್ಸರ್ಸ್ ಅವರು 17.2 ಓವರ್ಗಳಲ್ಲಿ
191 ರನ್ ಗಳಿಸಿದ್ರು, 5 ವಿಕೆಟ್ ಕಳ್ಕೊಂಡು. ಹಾಗೆ ಸಿಡ್ನಿ ಸಿಕ್ಸರ್ ಅವರು 5 ರನ್ಗಳಿಂದ ಪಂದ್ಯವನ್ನು ಕೂಡ 5 ವಿಕೆಟ್ಗಳಿಂದ ಈ ಪಂದ್ಯವನ್ನು ಕೂಡ ಗೆದ್ದರು ಅಂತ ಹೇಳ್ಬೋದು. ಬಾಬರ್ ಅಜಮ್ 47-39 ಬಾಲಿಗೆ ಸ್ಲೋ ಬ್ಯಾಟಿಂಗ್ ಮಾಡಿದ್ರು. ಹಾಗೆ ಸ್ಟೀವನ್ ಸ್ಮಿತ್ ಅವರು 42 ಬಾಲಿಗೆ 100 ರನ್ ಹೊಡೆದ್ರು ಅಂತ ಹೇಳ್ಬೋದು. ಒಂದೊಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಅದಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೀತು. ಕೊನೆಯಲ್ಲಿ ಲಾಚಿನ್ ಶಾ ಅವರು 7 ಬಾಲಿಗೆ 13, ಹಾಗೆ ಜಾಕ್ ಎಡ್ವರ್ಡ್ಸ್ ಅವರು 8 ಬಾಲಿಗೆ 17 ರನ್ ಹೊಡೆದು ನಾಟ್ ಔಟ್ ಆಗಿದೆ. ಇನ್ನು ಬಾಲಿಂಗ್ನಲ್ಲಿ ಮ್ಯಾಕ್ ಆಂಡ್ರ್ಯೂ 2 ವಿಕೆಟ್, ಹಾಗೆ ಕೋನರ್ ಹಾಗೂ ಸಾಂಗಾ ಹಾಗೂ ಕ್ರಿಸ್ ಗೀನ್ ಅವರು ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇಲ್ಲಿ ಇನ್ನು 12 ಓವರಲ್ಲಿ ಬಾಬರ್ ಅಜಮ್ ಅವರಿಗೆ ಲಾಸ್ಟ್ ಬಾಲಲ್ಲಿ ಸಿಂಗಲ್ ತಗೊಂಡು ಸ್ಟ್ರೈಕ್ ಕೊಡಲಿಲ್ಲ ಸ್ಟೀವನ್ ಸ್ಮಿತ್. ಇದರ ಅಜಮ್ ಅವರು ಅಸಮಾಧಾನಗೊಂಡರು ಅಂತ ಹೇಳ್ಬೋದು. 13ನೇ ಓವರಲ್ಲಿ 34 ರನ್ ಗಳಿಸಿದ್ರು, 32 ರನ್ ಗಳಿಸಿದ್ರು ಸ್ಮಿತ್ ಅವರು, 4 6 ಸಹಿತ 2 4 ಸಹಿತ ಅಂತ ಹೇಳ್ಬೋದು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರು ಅಂತಲೂ ಹೇಳ್ಬೋದು. ಇನ್ನು ನಿನ್ನೆ ಸೌತ್ ಆಫ್ರಿಕಾ T20ಲಿ ಪೆಟ್ರೋಲಿಯಂ ಕ್ಯಾಪಿಟಲ್ ವರ್ಸಸ್ ಪರ್ಲ್ ರಾಯಲ್ಸ್ 25ನೇ ಮ್ಯಾಚ್ ನಡೀತು. ಇದು ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಸೆಂಚುರಿಯಲ್ಲಿ ನಡೀತು. ಹಾಗೆ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಂಡ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ಪೆಟ್ರೋಲಿಯಂ ಕ್ಯಾಪಿಟಲ್ಸ್ ಅವರು 19.1 ಓವರ್ಗಳಲ್ಲಿ 177 ರನ್ನಿಗೆ ಆಲ್ಔಟ್ ಆದರು. ಯಾರಿಂದನೂ ಅಷ್ಟೊಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಶೇರನ್ ರಿಜರ್ಫೋರ್ಡ್ ಒಳ್ಳೆ ಫಾರ್ಮಲ್ಲಿರೋರು, ಇವ್ರದ್ದೇ ಹೈಯೆಸ್ಟ್ ಸ್ಕೋರ್ 29 ಆಗಿತ್ತು. ಇನ್ನು ಒಟ್ನಲ್ಲಿ ಬ್ಯಾಟ್ಮನ್ ಅವರು 4 ಓವರಿಗೆ 1 ಮೇಡಿನ್ 16 ರನ್ ಕೊಟ್ಟು 5 ವಿಕೆಟ್ ತೊಗೊಂಡ್ರು. ಇದಲ್ವ ಹ್ಯಾಟ್ರಿಕ್ ಕೂಡ ಇತ್ತು. ಇದು ಸೆಕೆಂಡ್ ಹ್ಯಾಟ್ರಿಕ್ ಈ ಸೀಸನ್ದು. ಸೆಕೆಂಡ್ ಹ್ಯಾಟ್ರಿಕ್ ಕೂಡ ಓವರ್ ಆಲ್ ಸೌತ್ ಆಫ್ರಿಕಾ T20 ಅಂತ ಹೇಳ್ಬೋದು. ಸಿಕಂದರ್ ರಾಜು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ, 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟ್ಮನ್ ಅವರ ಪ್ರದರ್ಶನಕ್ಕೆ ಅವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ದೊರೀತು ಅಂತ ಹೇಳ್ಬೋದು. ಹಾಗೆ ಪಲ್ಸ್ ರಾಯಲ್ಸ್ ಅವರು 15.1 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡು 128 ರನ್ ಗಳಿಸಿದ್ರು. ಹಾಗೆ ಪಲ್ಸ್ ರಾಯಲ್ಸ್ ಅವರು ಈ ಮ್ಯಾಚ್ನ 6 ವಿಕೆಟಿಂದ ಗೆದ್ಕೊಂಡ್ರು ಅಂತಲೇ ಹೇಳ್ಬೋದು. ಬ್ಯಾಟಿಂಗ್ನಲ್ಲಿ ರುಬೆನ್ ಹರ್ಮನ್ ಅವರು 46, ಡ್ಯಾನ್ ಲಾರೆನ್ಸ್ ಅವರು 41 ರನ್ ಗಳಿಸಿತು. ಡೇವಿಡ್ ಮಿಲ್ಲರ್ ಕ್ಯಾಪ್ಟರ್ ನಾಟ್ಔಟ್ ಆಗದೆ 28 ರನ್ ಗಳಿಸ್ತು 16 ಬಾಲಿಗೆ ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಲಿಜಾರ್ಡ್ ವಿಲ್ಸಮ್ 2, ಲುಂಗಿ ನಿಗಡಿ ಹಾಗೂ ಜಿಡನ್ ಪೀಟರ್ಸ್ ತಲಾ 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ನಲ್ಲಿ ನಡೀತಿರುವ ಸೂಪರ್ ಸ್ಮ್ಯಾಶ್ T20 ಲೀಗಲ್ಲಿ ಸೆಂಟ್ರಲ್ ಡಿಸ್ಟ್ರಿಕ್ಟ್ ವರ್ಸಸ್ ಆಕ್ಲ್ಯಾಂಡ್ 21ನೇ ಮ್ಯಾಚ್ ಇತ್ತು ಇವತ್ತು. ಇದು ನೇಪಿಯರ್ ಗ್ರೌಂಡಲ್ಲಿತ್ತು. ಆಕ್ಲ್ಯಾಂಡ್ ಅವರು ಟಾಸ್ ವಿನ್ ಆಗಿ ಬಾಲಿಂಗ್ ಕೂಡ ತಗೊಂಡ್ರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 147 ರನ್ ಗಳಿಸ್ತು. ಓಪನರ್ ಆದ ಡೀನ್ ಫಾರ್ಸೆಕ್ಸ್ ಅವರು 41 ಬಾಲಿಗೆ 56 ಗಳಿಸಿದ್ದು ಒಂದು ಹೈಯೆಸ್ಟ್ ಸ್ಕೋರ್ ಆಗಿತ್ತು. ಬೇರೆ ಯಾರಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಇನ್ನು ಸಿದ್ದೇಶ್ ದೀಕ್ಷಿತ್ ಅವರು 3 ವಿಕೆಟ್, ಹರ್ಜೋತ್ ಜೋಯಲ್ ಅವರು 2 ವಿಕೆಟ್ ತೊಗೊಂಡಿದ್ರು. ಇನ್ನು ಚೇಸಿಂಗ್ ಬೆನ್ನತ್ತಿದ ಆಕ್ಲ್ಯಾಂಡ್ ಅವರು 20 ಓವರ್ಗಳಲ್ಲಿ 8 ವಿಕೆಟ್ ಕಳಿಸ್ಕೊಂಡು ಕೇವಲ 137 ರನ್ ಅಷ್ಟೇ ಗಳಿಸಲು ಶಕ್ತರಾದರು. ಸೆಂಟ್ರಲ್ ಡಿಸ್ಟ್ರಿಕ್ಟ್ ಇದರಿಂದ 10 ರನ್ನಿಂದ ಗೆದ್ದರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಬೆವನ್ ಜಾಕಬ್ಸ್ ಹೈಯರ್ ಸ್ಕೋರ್ 33 ಆಗಿದ್ದರು ಅಂತ ಹೇಳ್ಬೋದು. ಇನ್ನು ಒಳ್ಳೆ ಬಾಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ರಜತ್ ಪಟೇಲ್ 4 ಓವರಿಗೆ 20 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು. ಈ ಪ್ರದರ್ಶನವರಿಗೆ ಮ್ಯಾಚ್ ಕೂಡ ದೊರೀತು. ಇನ್ನು ಬೇಲಿಯನ್ ಟೇಕರ್, ಜೋರ್ ಫೀಲ್ಡ್ ತಲಾ 2 ವಿಕೆಟ್ ಪಡ್ಕೊಂಡ್ರು. ಹಾಗೆ ಬ್ರೆಟ್ ರೆಂಡಲ್ ಅವರು 1 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.